ಈ ಫಲವತ್ತಾದ ಕೃಷಿ ಭೂಮಿ ಇದೆ ಏನು ಒಡೆರಳ್ಳಿ ಅಂತದ್ದು ಎಲ್ಲ ತೋಟ ಅಡಿಕೆ ತೆಂಗು ಬಾಳೆ ಅಂತಕ್ಕಂಥದ್ದು ತೋಟಗಾರಿಕಾ ಬೆಳೆ ಇರತಕ್ಕಂಥ ಪ್ರದೇಶಗಳು. ಇಲ್ಲಿ ಸರ್ಕಾರಗಳು ಗಂಟೆಗೊಂದು ಬದಲಾವಣೆ ಆದಂಗೆ ಪ್ರತಿಯೊಂದು 3 ತಿಂಗಳಿಗೆ ಒಂದೊಂದು ಬದಲಾವಣೆಗಳು ಮಾಡ್ತಾವ್ರೆ. ಸರ್ಕಾರಗಳಿಗೂ ಸ್ಪಷ್ಟತೆ ಇಲ್ಲ. ಏನು ಡ್ಯಾಮ್ ಮಾಡ್ತೀವಿ ಅಂತಾರೆ. ಪ್ರಾರಂಭದಲ್ಲಿ ದೇವರಾಯನದುರ್ಗದ ಹತ್ರ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿಂದ ಒತ್ತಡಕ್ಕೆ ಬಂದು ಬೈರುಗೊಳ್ಳು ಅಂದರು. ಬೈರುಗೊಳ್ಳಿಂದ ಮತ್ತೆ ಲೆಕ್ಕೇನಹಳ್ಳಿ ಅಂದರು, ದೊಡ್ಡಬಳ್ಳಾಪುರ ತಾಲೂಕು ಅಂತ ಹೇಳಿದ್ರು. ಮತ್ತು ಈಗ ಬದಲಾವಣೆ ಮಾಡಿ ಈಗೇನೋ ಒಡೆರಳ್ಳಿ ಅಂತ ಮೊನ್ನೆ ಬಜೆಟಲ್ಲಿ ಸರ್ಕಾರದಿಂದ ಮಾಹಿತಿ ಇದೆ. ಈಗ ನೋಡ್ರಿ, ಭಾಳಷ್ಟು ತಾವು ನೋಡ್ದಂಗೆ ಎಲ್ಲ ತೋಟ ತುಡ್ಕಿರ್ತಕ್ಕಂಥ ಫಲವತ್ತಾದ ಕೃಷಿ ಭೂಮಿ ಎಲ್ಲ ಅವ್ರವ್ರ ಬದುಕನ್ನು ಅವರು 2-3 ತಲೆಮಾರುಗಳಿಗೆ ಕಷ್ಟಪಟ್ಟು ಕಟ್ಕೊಂಡಿರ್ತಕ್ಕಂಥದ್ದು. ಈ ಕೃಷಿ ಭೂಮಿಯನ್ನೇ ನಂಬ್ಕೊಂಡು ಬದುಕತಕ್ಕಂಥದ್ದು ನಮ್ಮ ರೈತರುಗಳು. ಈ ಕೃಷಿ ಭೂಮಿಯನ್ನು ಬಿಟ್ಟರೆ ಬೇರೆ ಮಾರ್ಗಗಳಿಲ್ಲ. ಈಗ ಸರ್ಕಾರಗಳಲ್ಲಿ ಏನು ಸಚಿವರು MLAಗಳಿದ್ದಾರೆ, ಅವರಂತೆ ಸಾವಿರಾರು ಎಕರೆ ಜಮೀನ್ದಾರಗಳು ನಾವುಗಳಲ್ಲ. ಎಲ್ಲ 2 ಎಕರೆ 3 ಎಕರೆ 5 ಎಕರೆ ಒಳಪಟ್ಟಿರ್ತಕ್ಕ ಸಣ್ಣ ರೈತರುಗಳು ನಾವು. ನಮ್ಮ ವಾಡಿಗೆ ನಮಗೆ ಬದುಕೋಕ್ಕೂ ಕೊಡಲ್ಲ. ಇದು ದೊಡ್ಡ ದುರಂತ. ಹಾಗಾಗಿ ಸರ್ಕಾರಗಳು ಎಲ್ಲಾದರೂ ಬಂಜರು ಭೂಮಿ ಪ್ರದೇಶದಲ್ಲಿ ಡ್ಯಾಮ್ಗಳು ನಿರ್ಮಾಣ ಮಾಡಲಿ.